ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇವತ್ತಿನ ಇತಿಹಾಸದ ಪುಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ಗೆಳೆಯರೆ, ಇವತ್ತಿನ ಭಾರತದ ಇತಿಹಾಸ, ಇವತ್ತಿನ ಕಲೆ, ಸಾಂಸ್ಕೃತಿಕ ಪರಂಪರೆ ಉಳಿದಿದೆ, ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಅದು ವಿಶ್ವಕರ್ಮರಿಂದ ಮಾತ್ರ. ಈ ವಿಶ್ವಕರ್ಮರಿಂದ ಇತಿಹಾಸದ ಗತ ವೈಭವವನ್ನು ಯುಗ ಯುಗಗಳಿಗೆ ಸಾಕ್ಷಿಯಾಗುವಂತೆ ತಮ್ಮ ಕಲಾ ನೈಪುಣ್ಯತೆಗೆ ಸಾವಿರಾರು ವರ್ಷಗಳಿಂದ ಕಣ್ಣಿಗೆ ಕಾಣುವ ಹಾಗೆ ಸುಂದರವಾಗಿ ನೋಡುಗರ ಮನಸ್ಸನ್ನು ಪುಳಕಿತರನ್ನಾಗಿ ಮಾಡಿ ನೋಡಿದ ತಕ್ಷಣ ಅರೆ ವಾವ್ ಎಂತಹ ಕೆಲಸವೆಂದುಕೊಂಡು ಹುಬ್ಬೆರಿಸಿಕೊಂಡು ದೇವಸ್ಥಾನದ ಒಳಗೆ ಬಂದು ಗರ್ಭಗುಡಿಯ ಮುಂದೆ ನಿಂತು ಗಂಟೆ ಹೊಡೆದು ಕೈ ಎತ್ತಿ ದೇವರಿಗೆ ಕೈ ಮುಗಿಯುವ ಹಿಂದಿನ ಶ್ರಮ ವಿಶ್ವಕರ್ಮನದ್ದು. ನೀವು ಕೈ ಮುಗಿಯುವ ಈ ಸುಂದರವಾಗಿ ಕಾಣುವ ದೇವಸ್ಥಾನ ಒಂದು ಕಾಡುಗಲ್ಲಾಗಿ ಬಿದ್ದದ್ದನ್ನು ವಿಶ್ವಕರ್ಮನ ಕಲಾ ನೈಪುಣ್ಯತೆಯಿಂದ ಅದಕ್ಕೆ ಆಕಾರದ ರೂಪ ಕೊಟ್ಟು ಅದಕ್ಕೆ ಹೆಸರಿಟ್ಟವನೇ ವಿಶ್ವಕರ್ಮ. ಗೆಳೆಯರೆ, ನಾವು ನಮ್ಮನ್ನು ಕಾಪಾಡಪ್ಪ ದೇವರೇ ಎಂದು ಎಲ್ಲ ದೇವರ ಬಳಿ ಹೋಗಿ ನೀವು ಕೈ ಮುಗಿದಾಗ ಆ ದೇವರ ವಿಗ್ರಹ ಎಷ್ಟು ಚೆಂದಾಗಿದೆ, ಎಷ್ಟು ಪ್ರಸನ್ನವಾಗಿದೆ ಅಂತ ಹೇಳಿ ನೀವು ಆ ದೇವರನ್ನು ನಮ್ರತೆಯಿಂದ ಭಕ್ತಿಯಿಂದ ಏನು ಪ್ರಾರ್ಥನೆ ಮಾಡ್ತೀರಲ್ಲ, ಆ ದೇವರ ಎಲ್ಲೋ ಬಿದ್ದಂತಹ ಕಲ್ಲನ್ನು ತಂದು ತನ್ನ ನೈಪುಣ್ಯತೆಯಿಂದ ತನ್ನ ಕಲಾ ಚಾಕಚಕ್ಯತೆಯಿಂದ ಆ ಕಲ್ಲಿಗೆ ಒಂದು ಆಕಾರ ವಿಕಾರವನ್ನು ಕೊಟ್ಟು ಅದಕ್ಕೆ ಹೆಸರಿಟ್ಟವನೇ ವಿಶ್ವಕರ್ಮ. ಈ ವಿಶ್ವಕರ್ಮರು ಕೆತ್ತನೆ ಮಾಡಿರುವಂತಹ ಲಕ್ಷಾಂತರ ದೇವರುಗಳಿರ್ಬೋದು, ಸಾವಿರಾರು ದೇವಸ್ಥಾನಗಳಿರ್ಬೋದು. ಈ ದೇವಸ್ಥಾನಗಳಲ್ಲಿ ಒಂದಾದಂತಹ ವಿಜಯನಗರ ಸಾಮ್ರಾಜ್ಯದ ಅಥವಾ ವಿಜಯನಗರ ಜಿಲ್ಲೆಯ ಹಿರೇಹಡಗಲಿರುವಂಥ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಕೇಳಿದರೆ ಈ ಎರಡೂ ದೇವರುಗಳ ಮಧ್ಯೆ ಇರುವಂತಹದ್ದು ನಂದಿ, ಒಂದು ದೊಡ್ಡ ಬೃಹದಾಕಾರದ ನಂದಿ ಕೂಡ ಇದೆ. ಈ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ಅಂದರೆ 1059ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನು ಏನು ಕಲ್ಲೇಶ್ವರ ಸ್ವಾಮಿ ಅಥವಾ ಕಟ್ಟಿ ಬಸವೇಶ್ವರ ಅಂತ ಏನು ಕರೀತಾರೆ, ಈ ದೇವಾಲಯವನ್ನು ಕಲ್ಯಾಣ ಚಾಲುಕ್ಯರ ದೊರೆ ತ್ರೈಲೋಕಮಲ್ಯ ದೇವನ ಕಾಲದಲ್ಲಿ ಅಂದರೆ 1057ರಲ್ಲಿ ಅವನ ಮಹಾಮಾರ್ತಿನಾದಂತಹ ದೇಮರಸನು ಈ ದೇವಸ್ಥಾನ ನಿರ್ಮಿಸ್ತಾನೆ. ಈ ಮೂರ್ತಿಗೆ ದೇವಾಲಯ ನಿರ್ಮಾತೃಗಳಿಂದ ದೇಮೇಶ್ವರ ಅಂತ ಹೆಸರಲಾಗುತ್ತೆ. ಒಂದು ಶಾಸನ ತಿಳಿಬರುವಂತೆ ಪೂರ್ವಾಭಿಮುಖವಾಗಿರುವಂತಹ ಈ ದೇವಾಲಯದ ದಿಕ್ಕುಡ ಚಾಲಕವಾಗಿದೆ. ಅಂದರೆ 2 ಬಾಗಿಲನ್ನು ಹೊಂದಿದೆ, 2 ಗರ್ಭಗುಡಿಯನ್ನು ಹೊಂದಿದೆ. ಇವುಗಳಲ್ಲಿ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಇರುವಂತಹ 2 ದೇವಾಲಯಗಳಿದೆ. ಈ ದೇವಾಲಯಗಳಿಗೆ ಒಂದೇ ನಂದಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವುಗಳಲ್ಲಿ 4 ಸ್ತಂಭಕ್ಕೆ ಸಂಬಂಧಪಟ್ಟಂತಹ ನವರಂಗ ಅಂದುಕೊಳ್ಳುವಂತಹ ಇದಕ್ಕೆ ಹೊಂದಿಕೊಂಡಿದೆ. ದಕ್ಷಿಣಕ್ಕೆ ಒಂದು ಮಂಟಪ ಕೂಡ ಇದೆ, ಪೂರ್ವಕ್ಕೆ 2 ದ್ವಾರ ಕೂಡ ಇದೆ. ಈ ಮಂದಿರದ ಹೊರಗೆ ಅಂದರೆ ಪೂರ್ವಕ್ಕೆ ನಾವು ಬಂದು ಅಂದರೆ ಸೊ ಅಲ್ಲಿ ಕೂಡ ತುಂಬ ದೊಡ್ಡದಾಗಿ ಇವತ್ತಿಗೆ ಎಲ್ಲ ಪಾರ್ಕ್ ಏರಿಕೆಲ್ಲ ಕಾಣುವಂಥದ್ದಿದೆ. ಹಾಗೆ ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ ಕೂಡ ಇದೆ. ಈ ದೇವಾಲಯದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲಿ ಸಿಗ್ತಾ ಇಲ್ಲ. ಆದರೆ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಏನು ದೇವಸ್ಥಾನಗಳಿದೆ, ಈ ದೇವಸ್ಥಾನಗಳಲ್ಲಿ ಆ ದೇವರ ವಿಗ್ರಹ ನೋಡ್ಬೋದು. ಈಗ ಕಲಾಕೃತಿ ವರ್ಕ್ಗಳು ತುಂಬ ಇದೆ, ತುಂಬ ಚೆನ್ನಾಗಿದೆ. ದೇವರ ವಿಗ್ರಹಗಳು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಗಳಂತೂ ಸಿಗೋದು ತುಂಬ ಅಪರೂಪ ಅಂದರೆ ತುಂಬ ಅಪರೂಪ. ಇಲ್ಲಿಂದ ಈ ಹಿರಡಗಲಿಂದ ಮಾಗಳ ಅಂತ ಒಂದೊಂದು ಊರು ಬರುತ್ತೆ, ಅದೊಂದು 12ರಿಂದ 13 ಕಿಲೋಮೀಟರ್ ದೂರ ಆಗ್ಬೋದು. ಅಲ್ಲಿ ಕೂಡ ಒಂದು ಸಪ್ರೇಟಾಗಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ಒಂದು ಈಶ್ವರನ ದೇವಸ್ಥಾನ ಕೂಡ ಇದೆ. ಅಂದರೆ ಅವತ್ತಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಈಶ್ವರನ ಅಥವಾ ಶಿವನ ದೇವಸ್ಥಾನಗಳನ್ನು ಕೂಡ ಕೆತ್ಕೊಂಡ್ಬಂದಿದ್ದಾರೆ. ಈ ದೇವಸ್ಥಾನ ಕಲೆ ಕೆತ್ತನೆಗಳಲ್ಲಿ ಅತಿ ಹೆಚ್ಚು ವಿಶ್ವಕರ್ಮರದ್ದೇ, ಅತಿ ಹೆಚ್ಚಿನಕ್ಕಿಂತ ಎಲ್ಲವನ್ನು ವಿಶ್ವಕರ್ಮರೇ ಮಾಡಿದ್ದು. ಅದರಲ್ಲೂ ಈ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಶಿವನ ದೇವಾಲಯಗಳಿದೆ. ಈ ದೇವಾಲಯ ನೀವೆಲ್ಲ ಕೂಡ ನೋಡ್ಬೋದು. ಹಂಪಿ ಇರ್ಬೋದು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಈ ಥರದ ಹಲವಾರು ದೇವಸ್ಥಾನಗಳನ್ನ ಇವತ್ತು ಕೂಡ ನಾವು ಕಾಣ್ಬೋದು. ಈ ಕಾಣುವಂತಹ ದೇವಸ್ಥಾನಗಳು ಯುಗಗಳನ್ನ ಹೇಳ್ಕೊಂಬರ್ತಾ ಇದೆ, ನಮ್ಮ ಪರಂಪರೆಯನ್ನು ಹೇಳ್ಕೊಂಬರ್ತಾ ಇದೆ, ನಮ್ಮ ಧರ್ಮವನ್ನು ಹೇಳ್ಕೊಂಬರ್ತಾ ಇದೆ. ಇವೆಲ್ಲವಕ್ಕೂ ಕಾರಣವಾದಂತಹವನು ವಿಶ್ವಕರ್ಮ. ಸೊ ಇವತ್ತು ಆ ರಾಜ್ಯಗಳು ಇಲ್ಲ, ಆ ಸಾಮ್ರಾಜ್ಯಗಳು ಇಲ್ಲ, ಆ ಅರಮನೆಗಳಿಲ್ಲ, ಎಷ್ಟೋ ನೆಲಸಮವಾಗಿ ಎಲ್ಲಿ ತಿಂತರೋ ಹೋಗ್ಬಿಟ್ರು. ಆದರೆ ವಿಶ್ವಕರ್ಮ ಮಾಡಿದಂಥ ಈ ಕೆಲಸ, ಈ ಕಲಾ ನೈಪುಣ್ಯತೆ ಏನಿದೆಯಲ್ಲ, ಅವತ್ತಿಂದ ಇವತ್ತಿನವರೆಗೂ ನಮ್ಮನ್ನು ಗೌರವವಾಗಿ ಇರುವಂತೆ ಅಥವಾ ದೇವರಲ್ಲಿ ಭಕ್ತಿ ಮೂಡುವಂತೆ ಎಲ್ಲ ರೀತಿಯಲ್ಲೂ ಕೂಡ ತೆಗೆದುಕೊಂಡು ಬಂದಂಥವನು ವಿಶ್ವಕರ್ಮ. ಗೆಳೆಯರೆ, ನಮಗೆ ಗೊತ್ತಿಲ್ಲ ಇರುವಂಥವ್ರು ಯಾರೂ ದೇವರನ್ನು ನೋಡಿಲ್ಲ, ಆಲ್ಮೋಸ್ಟ್ ನೋಡಿಲ್ಲ ಅಂತ ನಾನು ಅನ್ಕೊಳ್ತೀವಿ, ಯಾರೂ ನೋಡಿಲ್ಲ. ಆದರೆ ದೇವರು ಹೀಗೆ ಇರ್ತಾನೆ, ಹೀಗಿರಬಹುದು ಅಂತ ಹೇಳಿ ಜನಗಳಲ್ಲಿ ಒಂದು ನಂಬಿಕೆಯನ್ನು ಉಳಿಸಿ ಜನಗಳಲ್ಲಿ ಕಣ್ಣು ಮುಚ್ಚಿರ ಆ ದೇವರ ವಿಗ್ರಹ, ಆ ದೇವರ ರೂಪ, ಆ ದೇವರ ಪ್ರತ್ಯಕ್ಷವಾಗಿ ಕಾಣುವಂತೆ ಹೇಳಿದವನು, ಕಾಣುವಂತೆ ಮಾಡಿದವನು ಆ ವಿಶ್ವಕರ್ಮ ಮಾತ್ರ. ಹೇಳಿದೆ ಮೊನ್ನೆ ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಕೂಡ ಇತ್ತು, ಎಲ್ಲ ಮಾಡಿದ್ರು, ಎಲ್ಲ ಕಡೆ ಟಿ ವಿ ಪೇಪರ್ಗಳಲ್ಲಿ ಕೂಡ ಬಂತು. ಕೆಲವರು ನೇರವಾಗಿ ಕೂಡ ಹೋಗಿ ದರ್ಶನ ಮಾಡ್ಕೊಂಬಂದರು. ಆದರೆ ಆ
ದೇವರಿಗೆ ಆ ಶ್ರೀರಾಮಲಲ್ಲನಿಗೆ ಮಗುವಾಗಿದ್ದಾಗ ಹೇಗಿರ್ತಾನೆ ಅನ್ನೋದು ಯಾರಿಗೂ ಕಲ್ಪನೆ ಕೂಡ ಇಲ್ಲಂತಹ ಒಂದು ಸಮಯದಲ್ಲಿ ಅದಕ್ಕೆ ಒಂದು ಜೀವನ ಕೊಟ್ಟು ಆಕಾರ ರೂಪವನ್ನು ಕೊಟ್ಟಂಥವರು ವಿಶ್ವಕರ್ಮ ಅರುಣ್ ಯೋಗಿರಾಜ ಶಿಲ್ಪಿ. ಹೀಗೆ ಈ ಅರುಣ್ ಯೋಗಿರಾಜ ಶಿಲ್ಪಿ ಅಂತವರು ಜಕಣಾಚಾರ್ಯ ಇರ್ಬೋದು, ಹೀಗೆ ಹಲವು ನೂರಾರು ಸಾವಿರಾರು ಜನ ವಿಶ್ವಕರ್ಮ ಶಿಲ್ಪಿಗಳಿಂದ ಇವತ್ತು ದೇವರು ಅನ್ನುವ ಭಕ್ತಿ ಭಾವ ಉಳಿದಿದೆ. ಹಿಂದೂ ಧರ್ಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಬೆನ್ನೆಲುಬಾಗಿದ್ದಂಥವನು ವಿಶ್ವಕರ್ಮ. ಗೆಳೆಯರೆ, ಅನೇಕ ಹಿಂದೂ ದೊರೆಗಳಿರಬಹುದು, ಯಾರೆಲ್ಲ ದೊರೆಗಳಿದ್ದಾರೆ ನಿಮಗೆ ಹೇಳಬೇಕಂದ್ರೆ ಈ ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನಗಳು ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಕಡೆ ನಿಮಗೆ ಚಾಲುಕ್ಯರ ಕಟ್ಟಿಸಿದ ದೇವಾಲಯಗಳು ಸಿಗ್ತಾ ಇದೆ. ಸೊ ನಿಮಗೆ ಹಂಪಿ ಇರಬಹುದು, ಹಂಪಿ ಅತಿ ಹೆಚ್ಚು ದೇವಸ್ಥಾನಗಳ ಸಮುಚ್ಚಯ ಹೊಂದಿರುವಂತಹ ಒಂದು ದೇವಾಲಯಗಳ ಸಂಕೀರ್ಣ ನಮ್ಮ ಕರ್ನಾಟಕದಲ್ಲಿದೆ. ಇದಲ್ಲದೆ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ತುಂಬ ಕಡೆ ಇದೆ. ಸೊ ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ತುಂಬ ರೀತಿಯ ದೇವಸ್ಥಾನಗಳು ಈಗ ಕೂಡ ಕಾಣ್ಬೋದು. ಅದರ ಕೆಲವೊಂದು ಭಾಗಗಳು, ರಾಜ್ಯಗಳು ಬೇರೆ ಬೇರೆ ಆಗ್ಬೋದಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಹೋಗಿದೆ. ನಿಮಗೆ ಕಾಣಲಿಕ್ಕೆ ಹೆಚ್ಚು ದೇವಾಲಯಗಳು ಕೂಡ ನಿಮಗೆ ತಮಿಳುನಾಡಲ್ಲಿ ಸಿಗುತ್ತೆ, ಕೇರಳದಲ್ಲಿ ಕೂಡ ಸಿಗುತ್ತೆ, ಮಹಾರಾಷ್ಟ್ರದಲ್ಲಿ ಸಿಗುತ್ತೆ, ಆಂಧ್ರದಲ್ಲಿ ಸಿಗುತ್ತೆ. ಹೀಗೆ ಎಲ್ಲ ರಾಜ್ಯಗಳಲ್ಲೂ, ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ದೇವಸ್ಥಾನಗಳು ಸಿಗುತ್ತೆ. ನಿಮಗೆ ಅಪ್ ಟು ಅಫ್ಘಾನಿಸ್ತಾನದವರೆಗೂ ದೇವಸ್ಥಾನಗಳು ಇದ್ದವು ಅಂತ ಹೇಳ್ತಾರೆ, ಆದರೆ ಈಗ ಕಡಿಮೆ ಆಗ್ತಾ ಬಂದಿರ್ಬೋದು. ಕೆಲವು ಸಾಮ್ರಾಜ್ಯಶಾಹಿಗಳು ಕೆಲವರ ದುರಾಸೆಯಿಂದ ಇವತ್ತು ದೇವಸ್ಥಾನಗಳ ಭಗ್ನ ಮಾಡಿ, ಅದನ್ನು ಹಾಳು ಮಾಡಿ, ದೇವರ ಮೂರ್ತಿಗಳನ್ನ ವಿರೂಪ ಮಾಡಿ ಹೋದರೂ ಕೂಡ ಅಚ್ಚಳಿಯದಂತೆ ಈಗೂ ಕೂಡ ಅವರ ಕೆಲಸಗಳು ಉಳಿದಿದೆ ಅಂತಂದರೆ ಅದಕ್ಕೆ ಆ ದೇವರ ಆಶೀರ್ವಾದ ಕೂಡ ಇರ್ಬೋದು. ಈ ವಿಶ್ವಕರ್ಮರಿಗೆ ಆ ಪರಮಾತ್ಮ ವಿಶ್ವಕರ್ಮನ ಆಶೀರ್ವಾದ ಇತ್ತಂದು ಕೂಡ ಹೇಳುತ್ತೆ. ಈ ಥರದ ಹಲವು ದೇವಾಲಯಗಳ ಈ ಕಲ್ಲಿನ ಕೆಲಸಗಳಿರ್ಬೋದು, ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಹೀಗೆ ಹಲವು ಬಗೆಯ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲಿ ತಮ್ಮ ಕಲಾ ನೈಪುಣ್ಯವನ್ನು ತಂದಂತಹವರು ವಿಶ್ವಕರ್ಮರು. ಗೆಳೆಯರೆ, ಹೀಗೆ ಹಲವು ರೀತಿಯ ಕಲ್ಲಿನ ದೇವಸ್ಥಾನಗಳನ್ನ ಕಟ್ಟಿಸಿದಂತಹ ಚಾಲುಕ್ಯ ರಾಜವಂಶಸ್ಥರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥವರು. ಇವರು 550ರಿಂದ 750 ಮತ್ತು ಕ್ರಿಸ್ತ ಶಕ 973ರಿಂದ 1190ರವರೆಗೂ ಅಸ್ತಿತ್ವದಲ್ಲಿದ್ದಂತಹ ರಾಜವಂಶ. ಗೆಳೆಯರೆ, ಈ ಚಾಲುಕ್ಯ ವಂಶಸ್ಥರು ಏನಿದ್ದಾರೆ, ಕ್ರಿಸ್ತ ಶಕ 550ರಲ್ಲಿ ಮೊದಲನೇ ಪುಲಿಕೇಶಿಯಿಂದ ನಡೆದಂತಹ ಹುಟ್ಟಿದಂಥ ಈ ಸಾಮ್ರಾಜ್ಯ, ಇತಿಹಾಸಕರು ಹೇಳೋ ಪ್ರಕಾರ ಈ ವಂಶದ ಚಾಲುಕ್ಯ ವಂಶದ ಪ್ರಥಮ ದೊರೆಯಾದಂಥವರು ಜಯಸಿಂಹ ಮಹಾರಾಜ ಅಂತ ಹೇಳ್ತಾರೆ. ಈ ಜಯಸಿಂಹ ಮಹಾರಾಜನಂತ ಬಂದಂತಹ ಪುಲಕೇಶಿ ತನ್ನ ಆಡಳಿತಕ್ಕೆ ಆಗಿನ ಕಾಲದ ವಾತಾಪಿ, ಅಂದರೆ ಇವತ್ತಿನ ಬಾದಾಮಿ, ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಬಾದಾಮಿ ಅಂತ ಏನು ಕರಿತೀವಿ, ಅದನ್ನು ರಾಜಧಾನಿ ಮಾಡಿಕೊಂಡು ತುಂಬ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಂತಹವನು ರಾಜ ಈ ಜಯಸಿಂಹ ಮತ್ತು ಚಾಲುಕ್ಯರ ದೊರೆಯಾದಂತಹ ಪುಲಕೇಶಿ. ಇವರು ಕರ್ನಾಟಕದ ಭಾಗ ಅಷ್ಟೇ ಅಲ್ಲ, ಇವತ್ತಿನ ಕರ್ನಾಟಕನಿಗೆ ಅವತ್ತಿಗೆ ಇವತ್ತು ದಕ್ಷಿಣ ಕರ್ನಾಟಕ ಅಂತ ಕರಿತೀವಿ, ದಕ್ಷಿಣ ಭಾರತ ಅಂತ ಏನು ಕರಿತೀವಿ, ಈ ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ, ಅಷ್ಟೇ ಅಲ್ಲದೆ ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡು, ಕೇರಳದವರು ಕೂಡ ಈತ ತನ್ನ ಸಾಮ್ರಾಜ್ಯವನ್ನು, ಈ ಚಾಲುಕ್ಯ ಸಾಮ್ರಾಜ್ಯವನ್ನು ಹರಡಿಸಿದ್ದ, ಸ್ಥಾಪನೆ ಮಾಡಿದ್ದ. ಗೆಳೆಯರೆ, ಈ ಚಾಲುಕ್ಯ ಸಾಮ್ರಾಜ್ಯ ಮತ್ತೆ 500 ಸಮಥಿಂಗಲ್ಲಿ ಹೋದಂಥ ಸಾಮ್ರಾಜ್ಯ ಕ್ರಿಸ್ತ ಶಕ 655ರಲ್ಲಿ ಮೊದಲನೇ ಬಾರಿಗೆ, ಅಂದರೆ ವಿಕ್ರಮಾದಿತ್ಯನ ಮೂಲಕ ಮತ್ತೆ ಮೇಲೆ ಹೇಳ್ತಿರುತ್ತೆ. ಈ ಪಲ್ಲವರೊಂದಿಗೆ ಈ ಸರಣಿ ಯುದ್ಧಗಳನ್ನ ಮಾಡ್ತಾರೆ. ಸೊ ಮೇಲೆ ಯುದ್ಧಗಳನ್ನ ಮಾಡ್ತಾ ಕ್ರಿಸ್ತ ಶಕ 740ರಲ್ಲಿ ಈ ಚಾಲುಕ್ಯ ದೊರೆ, ಅಂದರೆ ಎರಡನೇ ವಿಕ್ರಮಾದಿತ್ಯನ ವಿಜಯದೊಂದಿಗೆ ಕೊನೆಗೊಳ್ಳುತ್ತೆ. ಆದರೆ ಮತ್ತೆ 750ರಲ್ಲಿ ರಾಷ್ಟ್ರಕೂಟರ ಮೇಲೆ ಯುದ್ಧದಲ್ಲಿ ಸೋತ ನಂತರ ಈ ಸಾಮ್ರಾಜ್ಯ ಕಂಪ್ಲೀಟಾಗಿ ಪತನವಾಗಿಬಿಡುತ್ತೆ. ಈ ತೈಲಪ ಅಂತವಂಥ ರಾಷ್ಟ್ರಕೂಟರನ್ನು ಸೋಲಿಸಿ ಗುಜರಾತ್ ಪ್ರದೇಶವನ್ನು ಬಿಡ್ತಾನೆ. ಯಾವಾಗಂದರೆ 970ರ ದಶಕದಲ್ಲಿ ಚಾಲುಕ್ಯ ವಂಶದಲ್ಲಿಂತಹ ತೈಲಪ ರಾಷ್ಟ್ರಕೂಟರನ್ನು ಸೋಲಿಸಿ ಗುಜರಾತನ್ನು ಬಿಟ್ಟು ಹೋಗ್ತಾನೆ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅಳಿದುವಂಥ ಭಾಗಗಳನ್ನ ಮತ್ತೆ ವಾಪಸ್ ಪಡೆದ ನಂತರ ಈತನ ರಾಜ್ಯ ಕಲ್ಯಾಣ ಮತ್ತು ಆ ಕಾಲದ ಚಾಲುಕ್ಯ ವಂಶಕ್ಕೆ ಸೇರುತ್ತೆ. ಆಗ ಕಲ್ಯಾಣ ಚಾಲುಕ್ಯರು ಅಂತ ಸಹ ಹೆಸರಿಡುತ್ತೆ. ಈ ಚಾಲುಕ್ಯರು ನಡುವೆ ಚೋಳ ಸಾಮ್ರಾಜ್ಯದ ವಿರುದ್ಧ ಯುದ್ಧಗಳನ್ನ ಮಾಡ್ತಾ ಬರ್ತಾರೆ. ಮೊದಲನೇ ಸೋಮೇಶ್ವರ ಚಾಲುಕ್ಯ ಅರಸರು ಈತನಿಗೆ ಅಹಮಲ್ಲಭ ಅಂತ ಕೂಡ ಒಂದು ಬಿರುದನ್ನು ಕೊಡ್ತಾನೆ. ರಾಜಾದಿರಾಜ ಚೋಳ ಕ್ರಿಸ್ತ ಶಕ 1052ರಲ್ಲಿ ಇದನ್ನು ಸೋಲಿಸ್ತಾರೆ. ಚಾಲುಕ್ಯ ವಂಶದ ಮುಂದಿನ ಪ್ರಸಿದ್ಧ ಅರಸರು ಅಂತ ಹೇಳ್ಬೇಕಂಥದ್ದು 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯ 1766ರಿಂದ 1126ರವರೆಗೂ 26ರವರೆಗೂ ವಿಕ್ರಮ ಅಂತ ಕೂಡ ಹೆಸರು ಕರೀತಾರೆ. ಈ ವಿಕ್ರಮಾಂತನ ಮರಣ ನಂತರ ಚಾಲುಕ್ಯ ಸಾಮ್ರಾಜ್ಯ ಹೆಚ್ಚು ಕಾಲ ನಿಲ್ಲೋದಿಲ್ಲ. 1190ರಲ್ಲಿ ದ್ವಾರ ಸಮುದ್ರದ, ಅಂದರೆ ಹೊಯ್ಸಳರು ಮತ್ತು ಯದುಗಿರಿಯಲ್ಲಿ ಯಾದವರ ಚಾಲುಕ್ಯ ವಂಶದವರು ಇದನ್ನು ಸೋಲಿಸ್ತಾರೆ. ಇಲ್ಲಿಗೆ ಈ ಪತನ, ಈ ಸಾಮ್ರಾಜ್ಯದ ಒಂದು ಐತಿಹ್ಯ ಮುಗಿಯುತ್ತೆ. ಈ ಥರದ ಹಲವು ದೇವಾಲಯಗಳನ್ನು, ನೂರಾರು ದೇವಾಲಯಗಳನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ನಿರ್ಮಾಣ ಮಾಡಿದಂತಹ ಶಿವನ ಆರಾಧಕರಾಗಿದ್ದಂತಹ ಈ ಚಾಲುಕ್ಯ ಸಾಮ್ರಾಜ್ಯರು ದೇವಸ್ಥಾನಗಳನ್ನ ಕಟ್ಟಿ ದೇವರಲ್ಲಿ ಭಕ್ತಿ ಭಾವ ಮತ್ತು ಅಷ್ಟೇ ಅಲ್ಲದೆ ಒಂದು ನಿಯತ್ತಿನ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಎಲ್ಲರಲ್ಲೂ ಕೂಡ ಒಂದು ಗೌರವ ಭಾವನೆ ತೊಗೊಂಡು ಹೋಗ್ತಾ ಇದ್ದಂಥ ಸಾಮ್ರಾಜ್ಯ ಇದು ಹೋಗಿದ್ದು ತುಂಬ ಶೋಚನೀಯ ವಿಷಯವಾಗಿ. ಗೆಳೆಯರೆ, ಹೀಗೆ ಹಲವು ಇತಿಹಾಸದ ಪುಟದಲ್ಲಿರುವಂತಹ ಪುಟಗಳನ್ನ ನಾನು ತೊಗೊಂಬರ್ತೀನಿ.
ವಿಶ್ವಕರ್ಮರು ಮಾಡಿದಂತಹ ವಿಶ್ವಕರ್ಮ ಉಳಿಸಿ ಹೋಗಿರುವಂತಹ ಅವರು ಮಾಡಿದಂಥ ಈ ಸಾಕ್ಷಿಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಗೆಳೆಯರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು